ನಾಗೋ ನಾಗೋ ಒಂದ್ಸಲ ಬಂದು ರೇಡಿಯೋ ಚೆಕ್ ಮಾಡೋ. ನೀನು ನಿನ್ ಕ್ಲಾಸ್ ಅನ್ನ ಮರೆತು ಗೂಡ್ಸ್ ಗಾಡಿಯಲ್ಲಿ ಓಡಾಡ್ದೆ. ಜೀವನದಲ್ಲಿ ಎಡವಿದ್ರೆ ನಾನು ಯಾವತ್ತೂ ಕ್ಷಮಿಸಲ್ಲ. ಸಾರಿ ಮೇಡಮ್, ಲೇಟ್ ಆಗೋಯ್ತು. ಕರ್ದೆಷ್ಟೊತ್ತಾಯ್ತು? ಬೇಗ ಬರಕ್ಕಾಗಲ್ವಾ? ಅದು ಹೊರಗಡೆ ಹೋಗಿದ್ದೆ ಮೇಡಮ್. ತಪ್ಪು ಮಾಡಿ ಸಮಜಾಯಿಷಿ ಕೊಡ್ತಾ ಇದೀಯಾ? ಮಾಡಿದ ತಪ್ಪನ್ನ ಒಪ್ಕೊಂಡು ಮಾತಾಡಕ್ಕೇನ್ ನಿನ್ಗೆ? ಕ್ಷಮಿಸಿ ಮೇಡಮ್, ತಡ ಆಗೋಯ್ತು. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಂತ ಅಮ್ಮಮ್ಮ ಹೇಳ್ಕೊಟ್ಟಿಲ್ವಾ? ನಾಗು, ನೀನು ಕ್ಷಮೆ ಕೇಳುವಂತ ತಪ್ಪೇನು ಮಾಡಿಲ್ಲ, ಸೊ ಕ್ಷಮೆ ಕೇಳಬೇಡ. ಸರಿ ಅಣ್ಣ, ಕೇಳಲ್ಲ. ಮಾಡಿರೋ ತಪ್ಪನ್ನ ತಪ್ಪಲ್ಲ ಅಂತ ವಾದ ಮಾಡಕ್ ಬರ್ತಾ ಇದೀಯ ನೀನು? ನಾನೆಲ್ಲ ವಾದ ಮಾಡಿದೆ ಮೇಡಮ್? ತಪ್ಪಿಲ್ಲ ಅಂದಾಗ ತಲೆ ತಗ್ಸಿ ಒಪ್ಕೊಳ್ಳೋಂತ ಹಿಡಿತನನ ನೀನು ನನ್ ಕಲ್ಸಿಲ್ಲ ಅಂತ ಹೇಳು. ನಾಗು, ತಲೆ ಎತ್ತಿ ಮಾತಾಡೋ ಧೈರ್ಯನೂ ನಂಗೆ ಯಾರು ಹೇಳ್ಕೊಟ್ಟಿಲ್ವಲ್ಲ ಅಣ್ಣ. ಹಾಗಾದ್ರೆ ನೀನು ಕ್ಷಮೆ ಕೇಳಲ್ಲ ಅಂತ ಆಯ್ತು. ನಾನು ತಪ್ಪು ಮಾಡಿಲ್ಲ ಅಂತ ಆದಷ್ಟು ಬೇಗ ನಿಮ್ಗೆ ಅರ್ಥ ಆಗ್ಬೋದು. ಅಲ್ಲೋರ್ಗು ನಾನು ಕಾಯ್ತೀನಿ. ಕೂತ್ ಮಾತಾಡಿ ಅಂತರನ ಕಮ್ಮಿ ಮಾಡ್ಕೋಬೇಕು ಅನ್ನೋ ಆಲೋಚನೆನೇ ಇಲ್ಲ. ನಾನಷ್ಟು ದೂರ ಆಗ್ಬಿಟ್ನಾ? ಇಲ್ಲ ಅಷ್ಟ ಅಹಂಕಾರ ಬಂದಿದ್ಯಾ? ಮೇಡಮ್, ನಾನು ಬೇಕು ಅಂತ ತಡವಾಗಿ ಬಂದಿಲ್ಲ. ಅದು ನಾನ್ ನಿನ್ಗೆ ಮಾತಾಡು ಅಂತ ಹೇಳದ್ನಾ? ಅಲ್ಲ, ನೀವೇ. ಮುಚ್ಚು ಬಾಯ್. ಬಂದ್ ಕೆಲ್ಸ ಆಯ್ತಲ್ಲ, ಹೋಗ್ತಾ ಇರು. ಹೋಗೋ. ಅಯ್ಯಯ್ಯೋ ಮೇಡಮ್, ನನ್ನ ಅಪಾರ್ಥ ಮಾಡ್ಕೊಂಡ್ರ? ಕ್ಷಮೆ ನಾನು ಕೇಳಲ್ಲ. ಸ್ವಾಭಿಮಾನನ ಅಹಂಕಾರ ಅಂತ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ಅಕ್ಕ, ನಾನು ರೆಡಿ, ಓಡೋಣ. ಇವತ್ತು ಕಾಲೇಜಲ್ಲಿ ಲೆಕ್ಚರರ್ 5 ನಿಮಿಷ ಬೇಗ ಬರ್ತೀನಿ ಅಂದಿದ್ದಾರೆ. ನಾನು ಕಾಲೇಜ್ಗೆ ಬೇಗ ಹೋಗ್ಬೇಕು. ಕಾಲೇಜ್ ಅಂದ್ರೆ ವಿಕ್ಕಿ ಮತ್ತೆ ಸಿಗ್ತಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಾತಾಡೋಕ್ಕೆ ಕಾರಣ ಹುಡುಕ್ತೀನಿ ಅಂದರೆ ತಪ್ಪಾಗತ್ತಾ? ಏನು ಯೋಚನೆ ಮಾಡ್ತೇನೆ ಅಂತೆ? ಹೊರಡು ಅಕ್ಕ. ದತ್ತು, ಇವತ್ತು ನೀನು ಅಣ್ಣನ ಬೈಕ್ ತಗೊಂಡು ಹೋಗು. ನನಗೆ ಮನೆ ಸ್ವಲ್ಪ ಕೆಲಸ ಇದೆ. ಹೌದಾ? ಸರಿ ಬಿಡು, ಹುಷಾರು, ಬಾಯ್. ಅಕ್ಕ, ಸುಮ್ಮನೆ ಮನೇಲಿ ಕೆಲಸ ಇದೆ ಅಂದ್ಯಾ? ನಾನು ಯಾಕೋ ನೆಪ ಹೇಳಿ? ವಿಕ್ಕಿ ಸಿಗೋಕೆ ನೆಪ ಹುಡುಕ್ತಾ ಇದ್ದಾನೆ ಅಂತ. ದತ್ತು, ವಿಕ್ಕಿನ ಅವಾಯ್ಡ್ ಮಾಡ್ತಿದ್ಯಾ ಅಕ್ಕ? ಹಾಗೇನಿಲ್ವಲ್ಲ.
ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಅಲ್ಲ ಅಕ್ಕ, ನಿಂಗೆ ಯಾರ ಜೊತೆನೂ ಮಾತ್ಬಿಟ್ಟು ಅಭ್ಯಾಸನೇ ಇಲ್ಲ. ಅಮ್ಮ ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾಗ್ಲೂ ಅವಳನ್ನ ಮಾತಾಡ್ಸೋದಕ್ಕೆ ದಿನ ಒಂದೆಲ್ಲ ಒಂದು ಸರ್ಕಸ್ ಮಾಡ್ತಿದೆ. ಈಗ ವಿಕ್ಕಿ ಜೊತೆ ಮಾತ್ಬಿಟ್ಟು ಇರಕ್ಕೆ ನಿನ್ ಕೈಲಿ ಆಗತ್ತಾ? ನಾನೇನು ಮಾತು ಬಿಟ್ಟಿಲ್ವಲ್ಲ, ಮಾತಾಡ್ಸಕ್ ಹೋಗಿಲ್ಲ ಅಷ್ಟೇ. ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಅಕ್ಕ, ನೀನು ಹೀಗೆ ಆಡ್ತಾ ಇದ್ರೆ ವಿಕ್ಕಿನ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊಳ್ತೀಯ. ತಾನು ಯಾಕೋ ಮಿಸ್ ಮಾಡ್ಕೊಳ್ಳಿ, ಹೋಗೋ. ಇವಾಗ ಈಗ ಹೇಳ್ತೀಯ, ಆಮೇಲೆ ದಿನಪೂರ್ತಿ ಅವನನ್ನೇ ನೆನೆಸ್ಕೊಂಡು ಕೂತಿರ್ತೀಯ. ನನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ನಾವು ಯಾವುದರಿಂದ ದೂರ ಇರಬೇಕು ಅನ್ಕೊಳ್ತೀವೋ ಅದ್ರ ವ್ಯಾಲ್ಯೂ ಅದರಿಂದ ದೂರ ಇದ್ದಾಗಲೇ ನಮಗೆ ಗೊತ್ತಾಗೋದು. ಬಂದ್ಬಿಟ್ಟ ಅಡ್ವೈಸ್ ಕೊಡೋಕ್ಕೆ. ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇರೋದು ನೀನು, ನಾನಲ್ಲ. ಹೌದೌದು, ನಿನ್ನ ಬಾಯಲ್ಲಿ ವಿಕ್ಕಿ ಹೆಸರು ಬರ್ತಿಲ್ಲ ಅಂತ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ. ನಾನು ಒಪ್ಕೋತೀನಿ, ಆದ್ರೆ ನಿನ್ ಥರ ಮುಚ್ಚಿಡಲ್ಲ. ನಾನೇನು ಮುಚ್ಚಿಡ್ತಾ ಇಲ್ಲ. ವಿಕ್ಕಿ ನನಗೆ ನೆನಪಾಗ್ತಾ ಇಲ್ಲ, ಆಗೋದು ಇಲ್ಲ. ಹೌದಾ? ಇದೇ ಮಾತಾ? ಒಂದು ನಿಮಿಷ ತಗೋ. ವಿಕ್ಕಿ ನೆನಪಾದಾಗೆಲ್ಲ ಈ ಬುಕ್ಕಲ್ಲಿ ಒಂದು ಗೆರೆ ಹಾಕ್ತಾ ಹೋಗು. ದಿನದ ಕೊನೆಯಲ್ಲಿ ಒಂದು ಗೆರೆ ಇಲ್ಲ ಅಂದ್ರೆ ನಿನ್ ಮಾತು ನಾನು ಒಪ್ಕೊಳ್ತೀನಿ. ಇನ್ ವಿಕ್ಕಿ ಬಗ್ಗೆ ಮಾತಾಡಕ್ ಬರಲ್ಲ. ಸದ್ಯ ನಿನ್ ಬಾಯಿಗೆ ವಿಕ್ಕಿಯಿಂದ ಮುಕ್ತಿ ಸಿಕ್ತಲ್ಲ. ಇರು ಅಕ್ಕ, ಒಂದ್ ವೇಳೆ ಈ ಬುಕ್ಕಲ್ಲಿ ಮಿನಿಮಮ್ 10 ಗೆರೆ ಬಂದ್ರು ವಿಕ್ಕಿ ಬಗ್ಗೆ ಬರೀ ನಾನ್ ಮಾತಾಡಲ್ಲ, ವಿಕ್ಕಿ ಹತ್ರ ನೀನೇ ಮಾತಾಡ್ಬೇಕು. ಮೌನರಥ ಮುರಿಬೇಕು. ಏನ್ ಚಾಲೆಂಜ್ ಮಾಡ್ತಾ ಇದೀಯಾ? ಅದೇ ಅನ್ಕೋ, ನಿನ್ಗೆ ವಿಕ್ಕಿ ನೆನ್ಪಾಗೆ ಆಗ್ತಾನೆ, ನಿನ್ ಗೆರೆ ಎಳ್ದೆ ಎಳಿತ. ಸಂಜೆ ಖಾಲಿ ಬುಕ್ ನೋಡಿ ನೀನ್ ಕೊರಗ್ತಿಯಲ್ಲ, ಆಗ ಮಾತಾಡ್ತೀನಿ. ಚಾಲೆಂಜಾ? ಚಾಲೆಂಜ್. ನನಗ್ಯಾಕೆ ವಿಕ್ಕಿ ನೆನಪಾಗ್ತಾರೆ? ಅಯ್ಯೋ, ಗೆರೆ ಎಳಿಯಾಗಾಯ್ತಲ್ಲ. ಇದೇ ಫಸ್ಟು, ಇದೇ ಲಾಸ್ಟು. ಇನ್ ವಿಕ್ಕಿ ನೆನ್ಪು ಮಾಡ್ಕೊಳಲ್ಲ. ವಿರಾಜ್, ವಿರಾಜ್, ವಿರಾಜ್. ರಮ್ಯಾ, ವಿರಾಜ್ನ ಹುಡ್ಕೊಂಡು ಮನೆಗೆ ಬಂದಿದ್ಯಾ? ಯಾಕೆ ಬರಬಾರ್ದಾ? ಬರೋದಕ್ಕೆ ನೀನು ಪರ್ಮಿಷನ್ ತಗೊಂಬರ್ಬೇಕಾ? ಯಾಕೆ ರಮ್ಯಾ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ನೀನು ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು. ಇದು ನಿನ್ನ ಮನೆ ಅಲ್ಲ, ವಿರಾಜ್ ಮನೆ. ಸರಿ, ವಿರಾಜ್ ಮನೆನೇ. ನೀನು ನನಗೆ ಬಟರ್ ಹಚ್ಬೇಡ. ವಿರಾಜ್ ಎಲ್ಲಿದ್ದಾನಂತ ಹೇಳು. ರಿಯಾನ ಕಾಲೇಜಿಗೆ ಬಿಡಕ್ಕೆ ಹೋಗಿದ್ದಾನೆ. ನೀನು ಬರೋದು ಅವನಿಗೆ ಹೇಳಿದ್ಯಾ? ಅಪಾಯಿಂಟ್ಮೆಂಟ್ ತಗೊಳ್ಳೋ ಅಷ್ಟು ಹೊರಗಿನೋಳು ನಾನಲ್ಲ. ವಿರಾಜ್ ನನ್ನ ಬೆಸ್ಟ್ ಫ್ರೆಂಡ್. ಅದು ನಿಜ ಬಿಡು. ಸರಿ, ಏನು ವಿಷಯ ಅಂತ ಹೇಳು. ವಿರಾಜ್ ಬಂದಮೇಲೆ ನಾನು ತಿಳಿಸ್ತೀನಿ. ನೀನೇನು ತಿಳಿಸೋದು ಬೇಡ. ವಿರಾಜ್ ಬರೋ ತನಕ ನಾನು ಇಲ್ಲೇ ಕಾಯ್ತೀನಿ. ಓ, ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನಾ? ಇವತ್ತು ನನ್ನ ನೋಡೋಕ್ಕೆ ಹುಡುಗ ಬರ್ತಾ ಇದ್ದಾನೆ. ವಿರಾಜು ಇದ್ರೆ ಸ್ವಲ್ಪ ಧೈರ್ಯ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ಬರೋದು ಲೇಟ್ ಆಗ್ಬೋದು ರಮ್ಯಾ. ನೀನು ಬೇರೆ ಹೋಗಿ ರೆಡಿ ಆಗ್ಬೇಕಲ್ವಾ? ಅಷ್ಟರೊಳಗೆ ಹುಡುಗನ ಮನೆಯವ್ರು ಬಂದರೆ? ಅದಕ್ಕೆ ಹಾಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ? ವಿರಾಜ್ನ ನನ್ನ ಜೊತೆ ಕಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಏಕೆ, ನಾವಿಬ್ರು ಕ್ಲೋಸ್ ಆಗಿದ್ದೀವಿ ಅಂತ ನಿಂಗೆ ಜಲಸಾ? ಹೇ ರಮ್ಯಾ, ಯಾಕೆ ಹಾಗೆ ಅನ್ಕೊಳ್ತೀಯಾ? ನಿಂಗೆ ಗಡಿಬಿಡಿ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ನಿನ್ನ ಸಪೋರ್ಟ್ಗೆ ನಾನು ಬರ್ತೀನಿ. ಬಾ ಹೋಗೋಣ. ನೀನ್ ಯಾರೇ ನನ್ನ ಜೊತೆ ಬರಕ್ಕೆ? ನಿನ್ ಜೊತೆ ಬರೋದು ಅಂದ್ರೆ ನನ್ನ ರೂಮಲ್ಲಿರೋ ಅತ್ತಿ ಎಲ್ಲ ಖಾಲಿ ಆಗತ್ತ. ಅತ್ತಿನ ಯಾಕೆ? ನಿನ್ ಗೋಳ್ ಕೇಳಕ್ಕಾಗ್ದೆ ನನ್ ಕಿವಿಲ್ ರಕ್ತ ಬರಬಾರ್ದಲ್ಲ, ಅದಕ್ಕೆ. ಅಣ್ಣ, ಪಾಪ ಅಂತ ನಾನು ನಿಂಗೇನೋ ಗಿಫ್ಟ್ ತಂದಿದ್ದೆ, ಹೋಗು, ಕೊಡಲ್ಲ. ನೀನು ಗಿಫ್ಟು, ಅದು ನನಗೆ. ನನ್ ದುಡ್ಡೆಲ್ಲ ನನಗೆ ಗಿಫ್ಟ್ ಕೊಟ್ರೆ ಅದನ್ ಗಿಫ್ಟ್ ಅನ್ನಲ್ಲ. ಹೌದಾ? ಆಯ್ತು ಬಿಡು, ನಾನೇ ತಿಂತೀನಿ. ಏಯ್, ಸುಮ್ನೆ ತಮಾಷೆ ಮಾಡ್ದೆ. ಅದೇನ್ ತಂದಿದ್ಯಾ ಕೊಡು. ಹಾಗ್ಬಾ ದಾರಿಗೆ. ವಾವ್, ಕಪ್ ಕೇಕ್. ಅಲ್ಲ, ಕೇಳಿದ ತಕ್ಷಣ ಕೊಟ್ಟಿಯಲ್ಲ, ಇದ್ರಲ್ಲೇನು ಮಿಕ್ಸ್ ಮಾಡಿಲ್ಲ ತಾನೆ? ಬ್ರೋ, ಇದು ಅತಿ ಆಯ್ತು, ವಾಪಸ್ ಕೊಡು.
ಒಂದ್ಸತಿ ನನಗೆ ಸಿಕ್ಕಾದ್ಮೇಲೆ ಅದು ನನಗೇನೆ. ಒಂದೊಂದ್ಸತಿ ನಿನ್ನ ನಂಬಕ್ಕಾಗಲ್ವಲ್ಲ, ಅದಕ್ಕೆ. ಚೆನ್ನಾಗಿದೆ. ನಿಂಗೆ ತುಂಬಾ ಸ್ಟ್ರೆಸ್ ಇದೆಯಲ್ಲ, ಅದಕ್ಕೆ ತಂದೆ. ಸ್ಟ್ರೆಸ್ಸಾ? ಏನು? ಅಣ್ಣ, ಬೆಳಗ್ಗೆ ನಾನು ನೋಡ್ದೆ, ನೀನ್ ಮಾತಾಡಿಸ್ತೀಯ ಅಂತ ಅರು ಅಮ್ಮ ಕಾಯೋದು, ಅರು ಅಮ್ಮ ಮಾತಾಡಿಸ್ತಾರೆ ಅಂತ ನೀನ್ ಕಾಯೋದು. ನಿಮ್ಮಿಬ್ರು ಈಗೋ ಕ್ಲಾಶ್ ಮಧ್ಯ ನಿನ್ ಬ್ರೈನ್ ಬ್ಲಾಸ್ಟ್ ಆಗಿರುತ್ತಲ್ಲ, ಅದಕ್ಕೆ ಈ ಕಪ್ ಕೇಕ್. ಹಾಗಾದ್ರೆ ದಿನ ಪೂರ್ತಿ ಕಪ್ ಕೇಕ್ ತಿಂತಾನೆ ಇರಬೇಕು. ನಾನು ಗಾಡಿ ತಗೊಂಡೋಗ್ತಾ ಇದ್ದೀನಿ ಅಂದರೆ ಸಾಕು, ನಮ್ಮ ಅಣ್ಣ ಬೈಕಿನ ಪೆಟ್ರೋಲ್ ತೆಗೆದು ಮಾರಿದ್ರೂ ಮಾರಿರ್ತಾನೆ. ಇದಕ್ಕೆ ಪೆಟ್ರೋಲ್ ತುಂಬ್ಸೋಕ್ಕಂತೂ ಹೋಗಲ್ಲ. ಥೋ, ಇನ್ನೂ ಎಷ್ಟು ದೂರ ತಳ್ಬೇಕೋ. ಅಲ್ಲ, ಇಬ್ರು ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತೀರಾ. ಸುಮ್ನೆ ಮಾತಾಡ್ಸಕ್ ಏನೋ ನಿಂಗೆ? ಪ್ರಿಯಾ, ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ತಪ್ಪು ತಿಳ್ಕೊಂಡಾಗ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡಬೇಕು. ಇಲ್ಲ ಅಂದ್ರೆ ನಾವು ಅನ್ಕೊಂಡಿರೋದೇ ಸರಿ ಅಂತ ತಿಳ್ಕೊತಾರೆ. ಅರು ಅಮ್ಮನೂ ಹೀಗೆ ಯೋಚನೆ ಮಾಡ್ತಿರ್ಬೋದಲ್ವಾ? ಬಿಟ್ರೆ ತಲೆ ತಿಂತಾನೆ ಇರ್ತಾಳೆ. ಏನಂದೆ? ಏನಂದೆ ಅಂತ ಕೇಳ್ದೆ. ಏನೂ ಇಲ್ಲ, ಪಾಪ ಯಾರೋ ಗಾಡಿ ತಳ್ಕೊಂಡು ಹೋಗ್ತೀಯಾರ, ಏನೋ ಎಲ್ಲಿ ಬೇಕಾ ಕೇಳ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀನಾ? ನೀವಾ? ನೀನ್ ಯಾರೇ ನನ್ ಜೊತೆ ಬರಕ್ಕೆ? ಯಾಕೆ ರಮ್ಯಾ ಹೀಗೆ ಮಾತಾಡ್ತಿದ್ಯಾ? ನೀನ್ ನನ್ನನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ಯಾ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದೀವಿ. ನಿನ್ ಕಷ್ಟಕ್ಕೆ ನಾನು ಆಗೋದ್ ತಪ್ಪ? ತಪ್ಪೆ. ಮ್ಯಾನೇಜರ್ ಮಗಳು ನನ್ ಫ್ರೆಂಡ್ ಅಂತ ಅನ್ಕೊಳ್ಳೋದು ತಪ್ಪು. ಹರ್ಷಿತ್ನ ಪಟಾಯಿಸಿ ಅರುಮನೆ ಸೊಸೆ ಆದ ತಕ್ಷಣ ನಿನ್ ಸ್ಟೇಟಸ್ ಏನು ಬದಲಾಗಲ್ಲ. ರಮ್ಯಾ, ನೀನ್ ಸಿಟ್ಟಾಗಿದ್ಯಾ, ವಿರಾಜ್ ಇಲ್ಲ ಅಂತ ಗಾಬರಿ ಆಗಿದ್ಯಾ. ಸ್ವಲ್ಪ ಕಾಮಾಗಿ ಯೋಚನೆ ಮಾಡು. ಹುಡುಗನ್ ನೋಡಕ್ ಬರೋದೆಲ್ಲ ಹುಡುಗಿರಿಗೆ ತುಂಬಾ ಸೂಕ್ಷ್ಮವಾದ ವಿಚಾರ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಹುಡುಗಿರಿಗೆ ಮಾತ್ರ ಸಾಧ್ಯ. ವಿರಾಜ್ ಬದಲು ನಾನು ಬರ್ತೀನಿ. ಹುಡುಗನ ಮನೆಯವ್ರು ಬಂದು ಹೋಗೋ ತನಕ ನಾನು ನಿನ್ನ ಜೊತೆಗಿರ್ತೀನಿ, ಸರಿನಾ? ನೀನು ವಿರಾಜ್ ಒಂದೇನಾ? ಅಲ್ಲ ರಮ್ಯಾ, ಹೇಳು, ನೀನು ವಿರಾಜ್ ಒಂದೇನಾ? ಈ ರಮ್ಯಾದ ಅತಿ ಆಯ್ತು. ನಮ್ಮನೆಗೆ ಬಂದು ನನ್ನ ಸೊಸೆಗೆ ಆಟಿಟ್ಯೂಡ್ ತೋರಿಸ್ತಾ ಇದ್ದಾಳಲ್ಲ, ವಿರಾಜ್ ಜೊತೆ ಕಂಪೇರ್ ಬೇರೆ ಮಾಡ್ತಾ ಇದ್ದಾಳೆ. ಎಷ್ಟು ಸೊಕ್ಕಿರ್ಬೇಡ ಇವಳಿಗೆ. ಒಂದೇ ಅಲ್ಲ ತಾನೆ? ನಿನ್ನ ಪ್ರಕಾರ ನಾನು ವಿರಾಜ್ ಒಂದೇ ಅಲ್ಲ, ಇರ್ಬೋದು. ಆದರೆ ಇಂಥ ಸೂಕ್ಷ್ಮವಾದ ವಿಚಾರ ಬಂದಾಗ ನಮ್ಮಿಬ್ರು ಯೋಚನೆ ಒಂದೇ ಥರ. ವಿರಾಜ್ ನನ್ನ ಮೈದ್ನ, ಅವನು ನಿನ್ನನ್ನು ಹೇಗೆ ಸಮಾಧಾನ ಮಾಡ್ತಾನೋ ನಾನು ಹಾಗೆ ಸಮಾಧಾನ ಮಾಡ್ತೀನಿ. ಏನು? ಅರು ಮಸಾಲ ಫ್ಯೂಚರ್ ಎಂಬಲ್ಲಿ ಮ್ಯಾನೇಜರ್ ಮಗಳು ಒಂದೇನಾ? ಅದೇ ಲಾಜಿಕಲ್ ನೋಡಿದ್ರೆ ಮ್ಯಾನೇಜರ್ ಮಗಳು ಈ ಮನೆ ಕೆಲ್ಸದೋಳು ಇಬ್ರು ಒಂದೇ. ನೀನ್ ಬಂದ್ರೇನು ಅವಳು ಬಂದ್ರೇನು? ಮೇಡಮ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ರಮ್ಯಾ, ನಿನ್ ಲೆವೆಲು ಇವಳ ಲೆವೆಲು ಒಂದೇ. ನಾನು ಇವಳನ್ನೇ ಕರ್ಕೊಂಡು ಹೋಗ್ತೀನಿ. ಮೇಡಮ್, ಮೇಡಮ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ನ ಪಾಡಿಗೆ ನಾನು ಬೈಕ್ ತಳ್ಕೊಂಡು ಹೋಗ್ತಿದ್ದೀನಿ ತಾನೆ, ಇಲ್ಲೂ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬಂದ್ಯಾ? ಏನೋ ಬೈಕ್ ಕೆಟ್ಟಿರ್ಬೇಕು, ಹತ್ರದಲ್ಲಿ ಎಲ್ಲೂ ಗ್ಯಾರೇಜ್ ಇಲ್ವಲ್ಲ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ? ತಾಳ್ಮೆಯಿಂದ ಮಾತಾಡೋಕ್ಕೆ ಬರಲ್ವಾ ನಿಮಗೆ? ಹೋ, ದೊಡ್ಡ ಮನುಷ್ಯರಲ್ವಾ ತಾವು? ದುಡ್ಡು ಬೀಸಾಕಿ ತಾಳ್ಮೆ ಪಟ್ಟು ಹೇಳ್ಕೊಡು. ನಿಮ್ಮಷ್ಟು ತಾಳ್ಮೆ ನಮಗಿಲ್ಲ ಸರ್.
ಹೋಗಿ ಹೋಗಿ ನಿಮ್ಗೆ ಸಹಾಯ ಮಾಡಕ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ನೀನ್ ಯಾಕೆ ನಂಗೆ ಸಹಾಯ ಮಾಡಬೇಕು? ಅಯ್ಯೋ, ಈ ಅಣ್ಣ ಒಬ್ಬ ಯಾರಾದ್ರೂ ಕಷ್ಟ ಪಡೋದ್ ನೋಡಿದ್ರೆ ಹೆಲ್ಪ್ ಮಾಡಕ್ ಓಡೋಗ್ಬಿಡ್ತಾನೆ. ನಂಗ್ ಲೇಟ್ ಆಗ್ತಿದೆ ರೀ. ನಾನ್ ನಿಮ್ಗೆ ಸಹಾಯ ಮಾಡೋದ್ರಲ್ಲಿ ಶ್ರೀಮಂತಿಗೆ ಎಲ್ಲಿ ಕಾಣಿಸ್ತಿದೆ? ಯಾರು ಗೊತ್ತು, ನನಗೆ ಸಹಾಯ ಮಾಡೋದನ್ನ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಂಪತಿಗೆ ಇರಿಸ್ಕೋಬೋದಲ್ವಾ? ಎಲ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿದ್ಯಾ? ರಿಯಾ, ದತ್ತು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ರಿಯಾ, ನಿನಗಿರು ಗೊತ್ತಾ? ಹಾ, ನನ್ ಕ್ಲಾಸ್ಮೇಟ್. ಏನೋ ನಿನ್ನ ಅವಸ್ಥೆ, ದಿನಕ್ಕೊಂದೊಂದು ಹುಡುಗಿ ಜೊತೆ ತಿರ್ಗಾಡ್ತೀಯಾ? ಏಯ್, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ನೀನು ನನ್ನ ಮೇಲಿರೋ ಕೋಪಕ್ಕೆ ಇಬ್ರು ಹುಡುಗಿರ ಕ್ಯಾರೆಕ್ಟರ್ನ ಪ್ರಶ್ನೆ ಮಾಡ್ತಿದ್ಯಾ? ಈ ದಿನ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಯಾಕೆ? ನಿನ್ಗೆ ಅಕ್ಕ ತಂಗಿರಿಲ್ವಾ? ಏಯ್, ನಮ್ಮ ಅಕ್ಕನ ಬಗ್ಗೆ ಮಾತಾಡ್ಬೇಡ. ಅವಳು ಕಟ್ಟಿರೋ ಸಂಸ್ಕಾರದಿಂದಾನೆ ನಿಮ್ಮಂತ ಶ್ರೀಮಂತನ ನಾನು ತಿರಸ್ಕಾರ ಮಾಡ್ತಿರೋದು. ಹೇಳಿರೋದನ್ನೆಲ್ಲ ನಂಬೋ ಬದಲು ಸ್ವಲ್ಪ ನಿನ್ನ ಬುದ್ಧಿ ಉಪಯೋಗಿಸು. ಫಸ್ಟ್ ಮನುಷ್ಯರನ್ನ ಮನುಷ್ಯರಾಗಿ ನೋಡು. ಅಣ್ಣ, ಹೋಗಿ ಹೋಗಿ ಇವನಿಗೆ ಬುದ್ಧಿ ಹೇಳ್ತಿದ್ಯಲ್ಲ, ಇವನ್ ಹೀಗೆ ಯಾರಾದ್ರೂ ಹೆಲ್ಪ್ ಮಾಡಕ್ ಬಂದ್ರೆ ಕಿಡ್ನಾಪ್ ಮಾಡಿ ಕಿಡ್ನಿ ಮಾರ್ತಿದಾರೇನೋ ಅನ್ನೋ ಡೌಟಲ್ಲೇ ನೋಡ್ತಾನೆ. ಒಳ್ಳೇದ್ ಯಾವುದು ಇವನ್ ಕಣ್ಣಿಗೆ ಕಾಣಲ್ಲ, ನೆಟ್ಟಗ್ ಮಾತಾಡಕ್ಕೂ ಬರಲ್ಲ. ಇಂಥವನಿಗೆ ಬುದ್ಧಿ ಹೇಳಿದ್ರೆ ಅದ್ ವೇಸ್ಟ್ ಆಗುತ್ತಣ್ಣ. ಓಹೋ, ನಿಮ್ಮ ಅಣ್ಣನಾ? ನಂಗೀಗ ಅರ್ಥ ಆಯ್ತು ಬಿಡು, ಯಾಕೆ ನಿಮ್ಮಿಬ್ಬರಿಗೂ ಇಷ್ಟು ದಿಮಾಕು ಅಂತ. ತಂಗಿ ಶೋ ಆಫ್ ರಾಣಿ, ಅಣ್ಣ ಕೊಬ್ಬಿದ್ಬೇಕು. ಅಣ್ಣ ತಂಗಿ ಅಂದ್ರೆ ಹೀಗಿರ್ಬೇಕು. ನಿನ್ನ ರಿಯಾ, ಸುಮ್ಮನಿರು. ಅವನು ಹೇಳಿದ ತಕ್ಷಣ ವಾಸ್ತವ ಏನು ಬದಲಾಗಲ್ಲ. ಇನ್ನೂ 2 ಕಿಲೋಮೀಟರ್ ಹಿಂಗೆ ಗಾಡಿ ತಳ್ಕೊಂಡು ಹೋಗ್ಲಿ, ಆಗ ದರ್ಪ ಇಳಿಯತ್ತೆ. ನಡಿ, ನಾವು ಹೋಗೋಣ. ಇವನೇ ಇವನ ಅಕ್ಕ ಹೇಗೋ. ಅಕ್ಕ ಹೇಳಿದ್ ನಿಜ, ಈ ಶ್ರೀಮಂತರಿಗೆ ಮೈಯೆಲ್ಲ ಸೊಕ್ಕು. ಏನು ಇವ್ನು ಸಹಾಯ ಇಲ್ದೆ ನಾನು ಇಷ್ಟು ವರ್ಷ ಬದುಕೆ ಅಲ್ವಾ? ನಡೆಯಲಿ. ಗೊತ್ತಿಲ್ಲ, ಈ ರಮ್ಮಿಂಗ್ ಏನಾಗಿದೆ? ಗೊತ್ತಿಲ್ಲ ಮಾವ, ಆದರೆ ಮಲ್ಲಿನ ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ತಾಳೆ ಬಿಡಮ್ಮ. ನೀನ್ ಯಾಕೆ ಅದನ್ನು ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆ ಯೋಚನೆ ಮಾಡಿದ್ಯಾ? ನಂಗೇನಾಗಿದೆ ಮಾವ? ಆ ರಮ್ಯಾ ಮಾತಾಡಿದ್ದೆಲ್ಲ ನಾ ಕೇಳಿಸ್ಕೊಂಡಿದ್ದೀನಿ ಮಿತಿಲ. ಅದಕ್ಕೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬಾರ್ದು ಮಾವ. ಹೋಗ್ಲಿ ಬಿಡಿ, ಸಣ್ಣ ಹುಡುಗಿ. ಏನ್ ಸಣ್ಣವಳು? ನಾಲ್ಗೆ ಮಾತ್ರ ಇಷ್ಟುದ್ದ ಬೆಳೆದಿದೆ. ಎಲುಬಿಲ್ಲ ಅಂತ ಬಾಯಿಗೆ ಬಂದಿದ್ದೆ ಮಾತಾಡ್ತಾಳೆ. ಅದು ಕಾಣಿಸ್ತಾ ಇಲ್ವಾ ನಿಂಗೆ? ಇಂಥವ್ರಿಗೆ ಹೋಗ್ಲಿ ಪಾಪ ಅನ್ನೋ ಕನಿಕರ ಬೇಕಾ? ರಮ್ಯಂಗೆ ನನ್ನ ಮೇಲೆ ಸಿಟ್ಟಿದೆ ಮಾವ. ಸಿಟ್ ಮಾಡ್ಕೊಳ್ಳುವಂಥದ್ದು ನೀ ಏನ್ ಮಾಡಿದ್ಯಾ? ಮದ್ವೆ ನಿಂತಿದ್ಯಲ್ಲ, ಅದಕ್ಕೆ ಕಾರಣ ವಿರಾಜ್. ಆದ್ರೆ ಇದೆಲ್ಲ ಶುರುವಾಗಿದ್ದು ನನ್ನಿಂದನೇ ಅಲ್ವಾ ಮಾವ? ನಾನು ಮದ್ವೆ ವಿಚಾರದ ಬಗ್ಗೆ ಮಾತಾಡದೇ ಇದ್ದಿದ್ರೆ ವಿರಾಜ್ ಅವಳನ್ನ ಅವಾಯ್ಡ್ ಮಾಡ್ತಾನೆ ಇರಲಿಲ್ಲ. ಇವತ್ತು ಹುಡುಗನ್ ನೋಡೋ ಶಾಸ್ತ್ರಕ್ಕೆ ಅವನು ಹೋಗ್ತಿದ್ದ. ಅವನು ಹೋಗ್ಲಿಲ್ಲ ಅಂದ್ರೆ ನೀನೇನ್ ಮಾಡಕ್ಕಾಗತ್ತಮ್ಮ? ಅದನ್ನೆಲ್ಲ ಅವಳಿಗೆ ಹೇಳಿ ಸಮಾಧಾನ ಮಾಡೋಕ್ಕಾಗತ್ತ ಮಾವ? ನಾನು ಮಾತಾಡಿದ್ಕೇನೆ ಹೇಗೆ ರಿಯಾಕ್ಟ್ ಆದ್ಲಂತ ನೀವೇ ನೋಡಿದ್ರಲ್ಲ. ಛೇ, ಈ ವಿರಾಜ್ ಮಾಡೋ ಕೆಲಸಕ್ಕೆ ನೀನ್ ಬಯಸ್ಕೋಬೇಕು. ಮಾವ, ಈ ವಿಚಾರನ ವಿರಾಜಿಗೆ ಹೇಳಬೇಡಿ. ಗೊತ್ತಾದ್ರೆ ನನ್ನಿಂದನೇ ಹೀಗಾಯ್ತಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಾನೆ. ಆಗ್ಲಿ ಬಿಡು, ಅವನಿಂದನೇ ತಾನೇ ಇವೆಲ್ಲ ಆಗಿದ್ದು. ಅಷ್ಟೇ ಅಲ್ಲ ಮಾವ, ರಮ್ಯಾನ್ ಮನೆಗೆ ಹೋಗಿ ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾನೆ. ಬೇಡ ಬೇಡ ಬೇಡ, ಈ ವಿಷಯ ವಿರಾಜು ಗೊತ್ತಾಗೋದು ಬೇಡ. ಹಾಗಿದ್ರೆ ಈ ವಿಷಯ ವಿರಾಜಿಗೆ ಗೊತ್ತಾಗ್ಲೇಬೇಕು. ಅವನ ತಪ್ಪಿಂದ ಮಿಥಿಲಾ ಅನುಭವಿಸೋ ಅವಮಾನ ಅವನಿಗೆ ಗೊತ್ತಾಗ್ಬೇಕು. ಆ ರಮ್ಯಾಗೆ, ಅವಳ ಸೊಕ್ಕಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಹಾಗೆ ಮಾಡ್ತೀನಿ. ಮೇಡಮ್, ಇನ್ ಹೇಗ್ ಕೇಳ್ಬೇಕು ನಿಮ್ಗೆ? ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀವ್ ಯಾಕೆ ಕರ್ಕೊಂಬಂದ್ರಿ? ಏನಾಯ್ತು ರಮ್ಯಾ? ಬರ್ತಿದಂಗೆ ಗಲಾಟೆ ಮಾಡ್ತಿದ್ಯಲ್ಲ? ನೋಡು ಮಾಮ್, ಕಾರಲ್ಲಿ ಕೂತಲ್ಲಿಂದ
ಮಾಡ್ತಾ ಇದ್ದಾಳೆ. ಯಾಕಾದ್ರೂ ಕರ್ಕೊಂಬಂದ ಇವಳನ್ನ? ಛೇ, ಹೌದು, ಇವಳನ್ನ ಯಾಕೆ ಕರ್ಕೊಂಬಂದಿದ್ಯಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮೇಡಮ್. ಅದಕ್ಕೆ ಅವ್ರು ಸಿಟ್ಟಾಗ್ತಾ ಇದ್ದಾರೆ. ಏನು ನಿನಗೆ ಹೇಳಿನೇ ಎಲ್ಲ ಮಾಡ್ಬೇಕಾ? ಕೆಲಸ ಮಾಡೋ ಸಮಯದಲ್ಲಿ ಇಲ್ಲಿ ಕರ್ಕೊಂಬಂದ್ರೆ ಯಾಕೆ ಅಂತ ಕೇಳಲೇಬೇಕಲ್ವಾ ಮೇಡಮ್? ಇಲ್ಲೂ ಕೆಲಸ ಮಾಡ್ಲಿ ಅಂತಾನೆ ಕರ್ಕೊಂಬಂದಿರೋದು. ಅದೇ ಯಾಕೆ? ಎಷ್ಟೇ ಕ್ವಶನ್ ಮಾಡ್ತೀಯಾ? ಕ್ವಶನ್ ಮಾಡ್ದೆ ನಿಂಗೆ ಕೆಲಸ ಮಾಡಕ್ ಬರಲ್ವಾ ಇಡಿಯೇಟ್? ಬರುತ್ತೆ ಮೇಡಮ್, ಆದರೆ ನಾನು ಕೆಲಸ ಮಾಡೋ ಮನೆಯಲ್ಲಿ ಕೆಲಸ ಮಾಡಬೇಕು. ಅಂದ್ರೆ ನಾನು ಮಿಥಿಲಾ ಮೇಡಮ್ ಮನೆಯಲ್ಲಿ ಅಡುಗೆ ಕೆಲಸದವಳು. ಅಲ್ಲಿ ಅವ್ರು ಹೇಳಿದ ಕೆಲಸನೆಲ್ಲ ಪ್ರಶ್ನೆ ಮಾಡದೆ ಮಾಡ್ತೀನಿ. ಆದರೆ ಇಲ್ಲಿ ಹಾಗಾಗಲ್ವಲ್ಲ ಮೇಡಮ್? ಯಾರ ಮಿಥಿಲಾ? ಯಾವ್ದವಳ ಮನೆ? ಸುಮ್ಮನೆ ನಾನು ಹೇಳಿದ ಕೆಲಸ ಮಾಡ್ಕೊಂಡು ನಮ್ಮನೆ ಮುಸ್ರೆ ತಿಕ್ಕೋ ಅಷ್ಟೇ. ಕ್ಷಮಿಸಿ ಮೇಡಮ್, ನೀವು ಹೇಳಿದ್ರಿ ಅಂತ ನಾನು ಇಲ್ಲಿ ಅಡುಗೆ ಮಾಡೋದು ಸರಿ ಬರಲ್ಲ. ಮಿಥಿಲಾ ಮೇಡಮ್ ಹೇಳ್ದೆ ನಾನು ಇಲ್ಲಿ ಕೆಲಸ ಮಾಡೋದಕ್ಕೂ ಆಗಲ್ಲ. ನಾನು ಮಿಥಿಲಾ ಮೇಡಮ್ ಮನೆ ಅಡುಗೆಯವಳು, ಈ ಮನೆ ಅಡುಗೆಯವಳಲ್ಲ.